ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ. ನಾನು ನಿಮ್ಮ ಮನೆ ಮಗಳು ಶಿಲ್ಪಾ ಶಶಿಕುಮಾರ್. ಇವತ್ತು ನಾವು ಬೆಳ್ಳಿ ಖರೀದಿಸುವಾಗ ಹೇಗೆ ಮೋಸ ಹೋಗ್ತೀವಿ ಅಂತ ತಿಳಿಸ್ತೀನಿ. ಆದರೆ ಅದಕ್ಕೂ ಮುಂಚೆ ನಮ್ಮ ಶಿಲ್ಪಾ ಶಶಿಕುಮಾರ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ ವಿಡಿಯೋ ಅಪ್ಡೇಟ್ಸ್ ಪಡೆಯಿರಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಇಲ್ಲಾಂದರೆ ಪೂರ್ತಿ ವಿಷಯ ನಿಮಗೆ ತಿಳಿಯಲ್ಲ. ನಾವು ಚಿನ್ನ ಬೆಳ್ಳಿ ಖರೀದಿಸುವಾಗ ಸಾಮಾನ್ಯವಾಗಿ VA ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ಹಾಕಿ ಅದಕ್ಕೆ ಅಮೌಂಟ್ ಕೊಡ್ತೀವಿ. ಈಗಂತೂ ಕೆಲವು ಹೆಸರಾಂತ ಒಡವೆ ಅಂಗಡಿಗಳಲ್ಲಿ VA ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ಏನೂ ಇಲ್ಲ, 0 ರೂಪಾಯಿ ಕೊಡಬೇಕು, ಬರೀ ಬೆಳ್ಳಿಯ ಬೆಲೆ ಆ ದಿನದ ರೇಟಿಗೆ ಯಾವುದೇ ಐಟಮ್ ತಗೋಬೋದು ಅಂತಾರೆ. ಅದು ನಿಜಾನೇ. ಆದರೆ ನಾವು ತಿಳಿಯಬೇಕಾದ ವಿಷಯ ಅಂದರೆ ಬೆಳ್ಳಿ ಐಟಮ್ಸಲ್ಲಿ ಯಾವುದೇ ನಿರ್ದಿಷ್ಟವಾದ ISI ಮಾರ್ಕ್ ನಮ್ಮ ಭಾರತದಲ್ಲಿ ಇಲ್ಲ. ಕಾಲಿನ ಚೈನಿಗೆ, ಕಾಲಿನ ಗೆಜ್ಜೆಗೆ 50-75% ಅಷ್ಟೇ ಬೆಳ್ಳಿ ಹಾಕ್ತಾರೆ, ಮಿಕ್ಕಿದ್ದು ಬೇರೆ ಐಟಮ್ಸ್ ಹಾಕ್ತಾರೆ. ದೇವರ ಮನೆ ವಸ್ತುಗಳಿಗೆ ಕೂಡ 50-75% ಮಾತ್ರವೇ ಬೆಳ್ಳಿ ಇರುತ್ತೆ. ಕೈಬಂದಿ, ಬಳೆ, ಕಾಲಿನ ಬಂದಿ, ಬೆಳ್ಳಿ ಕಾಯಿನ್ಸ್, ಬಿಸ್ಕೆಟ್ಸು ಅದಕ್ಕೆ ಮಾತ್ರ 85-95% ಅಷ್ಟು ಬೆಳ್ಳಿ ಇರುತ್ತೆ. ಇದಕ್ಕೆ ಮಾತ್ರ ಮೇಕಿಂಗ್ ಚಾರ್ಜ್ ಎಕ್ಸ್ಟ್ರಾ ಹಾಕ್ತಾರೆ. ಇತರೆ ಬೇರೆ ಯಾವ ಐಟಮ್ಗಳಲ್ಲಿ ಕೂಡ ನಿಮಗೆ 50-80% ಮಾತ್ರ ಬೆಳ್ಳಿ ಇರುತ್ತೆ. ಆದರೆ ಅಂಗಡಿಯವರು ಪೂರ್ತಿ ಬೆಳ್ಳಿ ರೇಟನ್ನೇ ತಗೋತಾರೆ. 10,000 ರೂಪಾಯಿ ಐಟಮ್ಸ್ನಲ್ಲಿ ಬೆಳ್ಳಿ 8,000ದಷ್ಟು ಮಾತ್ರ ಇದ್ದರೆ, ಇನ್ನು 2,000ದಲ್ಲಿ ಮೇಕಿಂಗ್ ಚಾರ್ಜು, VA ವೇಸ್ಟೇಜ್, ಇತರೆ ಚಾರ್ಜ್ಗಳು ಒಳಗೊಂಡಿರುತ್ತೆ. GST ಎಕ್ಸ್ಟ್ರಾ ಹಾಕ್ತಾರೆ. ಅಂದರೆ VA ವೇಸ್ಟೇಜ್ ಮೇಕಿಂಗ್ ಚಾರ್ಜ್ 0 ಆದ್ರೂ, 0 ಅಂತ ಅವರು ಹೇಳಿದ್ರೂ ನಾವು ನಮಗೇ ಅರಿವಿಲ್ಲದಂತೆ 8,000ದ ಬೆಳ್ಳಿಗೆ ಅವತ್ತಿನ ರೇಟ್ ಪ್ರಕಾರ 10,000 ಕೊಟ್ಟಿರುತ್ತೇವೆ. ಹೆಸರಾಂತ ಅಂಗಡಿಗಳಲ್ಲೇ ಚಿನ್ನ ಬೆಳ್ಳಿ ಖರೀದಿಸುವಾಗ ಹೀಗಾದರೆ, ಇನ್ನು ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಖರೀದಿಸಿದರೆ VA ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ಅದು ಇದು ಅಂತ ಹಾಕಿ 8,000ದ ಬೆಳ್ಳಿಗೆ 15,000 ತಗೋತಾರೆ. ಆದ್ದರಿಂದ ಎಚ್ಚರದಿಂದಿರಿ ಪ್ರಿಯ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಿಮಗೆ ಯಾವುದೇ ನಷ್ಟವೂ ಆಗಲ್ಲ, ತೊಂದರೆನೂ ಆಗಲ್ಲ. ಆದರೆ ನಮಗೆ ಇನ್ನಷ್ಟು ನೈಜ ಉಪಯುಕ್ತ ವಿಡಿಯೋಗಳನ್ನು ಮಾಡಲು ಉತ್ತೇಜನ ಸಿಗುತ್ತೆ. ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಅವರೂ ಮೋಸ ಹೋಗೋದು ತಪ್ಪಲಿ. ಸರ್ವೇ ಜನ ಸುಖಿನೋ ಭವಂತು. ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.